ಜೈಲಲ್ಲಿ ರೈದಿಗಳ ರಾಜಾತಿಥ್ಯ ವಿಡಿಯೋ ಏನು ರಿಲೀಸ್ ಆಗಿದೆ ಆ ಒಂದು ವಿಚಾರವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಆ ಒಂದು ವಿಡಿಯೋಗಳನ್ನು ಯಾರು ರಿಲೀಸ್ ಮಾಡಿದ್ರು, ಇದೇ ಸಮಯದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಎನ್ನುವಂಥ ಒಂದು ವಿಚಾರವಾಗಿ ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರ್ ಮೇಲೆ ಅನುಮಾನ ಬಂದಿದೆ ಪೊಲೀಸರಿಗೆ. ಅದಕ್ಕೋಸ್ಕರ ಧನ್ವೀರ್ನನ್ನು ಕರೆಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಅನ್ನುವಂಥ ಒಂದು ವಿಡಿಯೋಗಳೇನು ರಿಲೀಸ್ ಆಗಿತ್ತು ಅದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿತ್ತು. ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಬಂದಿತ್ತು, ಸಿಬ್ಬಂದಿಗಳ ಮೇಲೆ ಅನುಮಾನ ಬಂದಿತ್ತು. ಅಲ್ಲಿರುವಂತಹ ಒಂದು ಜೈಲಿನಲ್ಲಿರುವಂತಹ ಸಿಬ್ಬಂದಿಗಳೇನಿದೆ ಅವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು, ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತದೆ. ಈಗ ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರ್ ಮೇಲೆ ಅನುಮಾನ ಬಂದಿದೆ ಪೊಲೀಸರಿಗೆ, ಇವರೇ ರಿಲೀಸ್ ಮಾಡಿರ್ಬೋದು ಒಂದು ಈ ವಿಡಿಯೋಗಳನ್ನು ಎನ್ನುವಂತಹ ಒಂದು ಮಾತು ಕೇಳಿ ಬಂದಿತ್ತು, ಮತ್ತೆ ಅನುಮಾನ ಇತ್ತು. ಹೀಗಾಗಿ ಅದೇ ವಿಚಾರವಾಗಿ ಏನು ವಿಡಿಯೋಗಳು ರಿಲೀಸ್ ಆಗಿದ್ವಲ್ಲ ಅದ್ರ ಬಗ್ಗೆ ನಮಗೆ ಅನುಮಾನ ಇದೆ ಬನ್ನಿ ಅಂತ ಹೇಳಿ ಅವ್ರನ್ನ ಕರೆಸಿಕೊಂಡು ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರಂತೆ. ಅವ್ರ ಮೇಲೆ ಅನುಮಾನ ಬಂದಿತ್ತು ಅಂತ ಹೇಳಲಾಗ್ತದೆ. ಅನುಮಾನದ ಮೇರೆಗೆ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನೀವು ಮಾಡಿದ್ದೀರಾ ಏನಿತ್ತು ಅವ್ರ ಹತ್ರ. ಆದರೆ ಧನ್ವೀರ್ನನ್ನು ಕಳಿಸಿದ ಮೇಲೆ ಯಾವುದೇ ಆ ರೀತಿಯಾದಂಥ ವಿಡಿಯೋಗಳು ಪತ್ತೆ ಆಗಿಲ್ಲ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಜೈಲಿನಲ್ಲಿ ಕೈದಿಗಳು ತುಂಬ ಜಾಲಿಯಾಗಿದ್ದರು, ಅವ್ರಿಗೇನು ಬೇಕು ಎಲ್ಲ ಕೂಡ ಸಿಗ್ತಾ ಇತ್ತು. ಮೊಬೈಲ್ ಫೋನು, ಟಿ ವಿ, ಅವ್ರಿಗೆ ಬೇಕಾದರೆ ಡ್ರಿಂಕ್ಸು, ಕೇಕು ಎಲ್ಲವೂ ಕೂಡ ಸಿಗ್ತಾ ಇತ್ತು. ಇದೇ ವಿಡಿಯೋಗಳು ವೈರಲ್ ಆಗಿದ್ವು. ಈಗ ಧನ್ವೀರ್ನನ್ನು ಕರೆಸಿ ವಿಚಾರಣೆ ನಡೆಸಿದ್ದಾರೆ CCB ಪೊಲೀಸರು. ದರ್ಶನ್ ಏನು ಜೈಲಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ, ಅದೇ ಜೈಲಲ್ಲಿರುವಂಥ ಕೈದಿಗಳಿಗೆ ದರ್ಶನ್ಗೆ ಸವಲತ್ತು ಸಿಗ್ತಾ ಇಲ್ಲ, ಆದರೆ ಬೇರೆ ಕೈದಿಗಳಿಗೆ ಸಿಗ್ತಾ ಇದೆ. ಅದೇ ವಿಚಾರವಾಗಿ ಎಲ್ಲೋ ಒಂದು ಕಡೆ ಗೊಂದಲ ಮೂಡಿತ್ತು. ಅಲ್ಲಿರುವಂಥ ಅಧಿಕಾರಿಗಳು ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಪ್ರಶ್ನೆ ಮೂಡಿತ್ತು. ಹೀಗಿರುವಾಗ ಈ ಒಂದು ವಿಡಿಯೋಗಳು ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ವೈರಲ್ ಆದವು ಅನ್ನುವಂಥ ಒಂದು ಅನುಮಾನ ಕೂಡ ಸಾಕಷ್ಟು ಕಾಡಿತ್ತು ಪೊಲೀಸರಿಗೆ. ಎಲ್ಲೋ ಒಂದು ಕಡೆ ಯಾರೋ ಈ ಒಂದು ವಿಡಿಯೋಗಳನ್ನು ಬೇಕಂತಲೇ ರಿಲೀಸ್ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಬಂದಾಗ ಯಾರಿರಬಹುದು ಅಂತ ಹುಡುಕಾಟ ನಡೆಸಿದಾಗ ಏನೋ ಕಿವಿ ಮಾತು ಬಿದ್ದಿದೆ ಅನಿಸುತ್ತೆ. ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರೇ ಮಾಡಿರಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ. ಅನುಮಾನ ಮಾತ್ರ ಇದು, ಯಾವುದೇ ಒಂದು ಸ್ಪಷ್ಟನೆ ಇಲ್ಲ. ಅನುಮಾನ ಬಂದಂತಹ ಒಂದು ಕಾರಣದಿಂದ ಅವರನ್ನು ಕರೆಸಿ CCB ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವು ನೋಡಿದ ಹಾಗೆ ಜೈಲಿನಲ್ಲಿರುವಂತಹ ಕೆಲವೊಂದು ಕೈದಿಗಳಿಗೆ ಮೊಬೈಲ್ ಫೋನು ಮತ್ತು TV ಬೇರೆ ಬೇರೆ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಡೋದು ನೀವು ವಿಡಿಯೋದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಉಮೇಶ್ ರೆಡ್ಡಿ ಅಂತಹ ಒಂದು ಕುಖ್ಯಾತನಿಗೆ ಕೂಡ, ಕಾಮುಕನಿಗೆ ಕೂಡ ಈ ಒಂದು ರಾಜಾತಿಥ್ಯವನ್ನು ಕೊಟ್ಟಿದ್ದರು. ಕೊಲೆ ಆರೋಪಿಗಳಿಗೆ, ಸ್ಮಗ್ಲರ್ಗಳಿಗೆ ಎಲ್ಲರಿಗೂ ಕೂಡ, ಮತ್ತು ಉಗ್ರರಿಗೆ ಅವ್ರಿಗೂ ಕೂಡ ರಾಜಾತಿಥ್ಯ ವಹಿಸಿತ್ತು. ಆ ಒಂದು ವಿಡಿಯೋಗಳು ವೈರಲ್ ಆಗಿದ್ದು ಸಾಕಷ್ಟು ಪ್ರಶ್ನೆ ಉಟ್ಕೊಂಡಿತ್ತು. ದಯಾನಂದ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದರು, ಮತ್ತು ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಮಾತನಾಡಿದರು. ನಾವು ಕ್ರಮ ತೆಗೆದುಕೊಳ್ತೀವಿ, ವರದಿಯನ್ನು ತರಿಸ್ಕೊಳ್ತೀವಿ ಅಂತ. ಆದರೆ ಈ ವಿಡಿಯೋವನ್ನು ಮುಖ್ಯವಾಗಿ ಲೀಕ್ ಮಾಡಿದ್ದು ಯಾರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಒಂದು ಕಷ್ಟವನ್ನು ನೋಡಲಾಗದೆ ಇವರಿಗೆ ಸಿಗ್ತಾ ಇದೆ, ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಆಪ್ತರು ಯಾರಾದರೂ ರಿಲೀಸ್ ಮಾಡಿರಬಹುದಾ ಎನ್ನುವಂಥ ಅನುಮಾನಗಳು ಉಟ್ಕೊಂಡಿತ್ತು. ಆ ವಿಚಾರವಾಗಿ ದರ್ಶನ್ಗೆ ತುಂಬ ಆಪ್ತ ಆಗಿರುವಂಥದ್ದು ಧನ್ವೀರ್ ಗೌಡ, ಇವರು ಕೂಡ ನಟ. ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ಮಾಡಿರಬಹುದಾ ಎನ್ನುವಂಥ ಒಂದು ಅನುಮಾನ ಉಟ್ಕೊಂಡಿತ್ತು. ಅವರನ್ನು CCB ಪೊಲೀಸರು ಕರೆಸಿ ವಿಚಾರಣೆ ನಡೆಸಿದಾಗ ಅವರ ಬಳಿ ಆ ರೀತಿಯಾದಂತಹ ಯಾವುದೇ ಒಂದು ವಿಡಿಯೋಗಳು ಪತ್ತೆ ಆಗಿಲ್ಲ ಎನ್ನುವಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರ ಮೇಲೆ ಇದ್ದಂಥದ್ದು ಕೇವಲ ಅನುಮಾನ ಅಷ್ಟೇ ಅಂತ ಹೇಳಿರುವಂಥದ್ದು, ಸ್ಪಷ್ಟೀಕರಣ ಯಾವುದೂ ಕೂಡ ಇಲ್ಲ. ಹೀಗಾಗಿ ಯಾರು ಈ ಒಂದು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು ಎನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಎಲ್ಲೋ ಒಂದು ಕಡೆ ಧನ್ವೀರ್ ಅವರು ಇರಬಹುದು ಅಂತ ಇತ್ತು, ಆದರೆ ಅವರು ಅಲ್ಲ ಅನ್ನೋದು ಖಚಿತವಾಗಿದೆ. ಅವ್ರ ಹತ್ರ ಯಾವುದೇ ರೀತಿಯಾದ ವಿಡಿಯೋಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತದೆ. ಹೀಗಾಗಿ ಮತ್ತೆ ಪೊಲೀಸರು ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾರು ಈ ರೀತಿಯಾದ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ, ಎಲ್ಲಿಂದ ಬಂತು, ಯಾವ ಒಂದು ವೆಬ್ಸೈಟ್ನಿಂದ ಅಥವಾ ಲಿಂಕಿಂದ, ಇವ್ರು ಹೆಂಗೆ ಶೇರ್ ಮಾಡಿಕೊಂಡ್ರು, ಯಾವ ಒಂದು ಖಾತೆಯಲ್ಲಿಂದ ಬಂತು, ಎಲ್ಲವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಪೊಲೀಸರು. ಆದರೆ ಧನ್ವೀರ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.